ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ತನ್ನ ನ್ಯೂಕ್ಲಿಯರ್ ನಿಲುವನ್ನ ಬದಲಿಸಿಕೊಳ್ತಾ ನೋ ಫಸ್ಟ್ ಯೂಸ್ ಅನ್ನೋ ಸಿದ್ಧಾಂತದಿಂದ ಹೊರಬರ್ತಾ ಇದೆಯಾ? ಯಾವಾಗ ಬೇಕಿದ್ರೂ ಅಣುದಾಳಿಯನ್ನು ಮಾಡೋದಕ್ಕೆ ನಾವು ಸಿದ್ಧ ಅನ್ನೋ ಸಂದೇಶವನ್ನ ಜಗತ್ತಿಗೆ ಭಾರತ ಕೊಡ್ತಾ ಇದೆಯಾ? ಅಮೆರಿಕ, ರಷ್ಯಾ, ಚೈನಾಗಳ ಹಾಗೆ ಭಾರತ ಕೂಡ ಅಣು ಸನ್ನದ್ಧ ಸ್ಥಿತಿಯಲ್ಲಿ ತನ್ನನ್ನು ತಾನು ಇಟ್ಕೊಳ್ಳೋದಕ್ಕೆ ಹೋಗ್ತಾ ಇದೆಯಾ? ಈ ಬಗ್ಗೆ ಸಿಪ್ರಿ ಒಂದಷ್ಟು ಬೆಳಕು ಚೆಲ್ತಾ ಇದೆ. ಹಾಗಾದ್ರೆ ಆ ರಿಪೋರ್ಟ್ ಅಲ್ಲಿ ಏನಿದೆ? ಹಾಗೆ ಪಾಕಿಸ್ತಾನ ತನ್ನ ಸ್ಯಾಟಲೈಟ್ ಶಕ್ತಿಯನ್ನ ಹೆಚ್ಚು ಮಾಡಿಕೊಂಡು ಭಾರತದ ಮೇಲೆ ನಿರಂತರವಾಗಿ ನಿಗಾ ಇಡ್ತಾ ಇರೋದು ಯಾಕೆ? ಅದರ ಪರಿಣಾಮಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಸಿಪ್ರಿಯ ಹೊಸ ವರದಿ ಬಂದಿದೆ. ಅದರಲ್ಲಿ ಎಲ್ಲರ ಗಮನ ಹೋಗ್ತಾ ಇರೋದು ಭಾರತದ ಅಣ್ವಸ್ತ್ರ ಶಕ್ತಿಯ ಬಗ್ಗೆ. ಈ ಬಾರಿ ಭಾರತ ತನ್ನ ಅಣು ಸಿಡಿತಲೆಗಳ ಸಂಖ್ಯೆಯನ್ನ ಹೆಚ್ಚು ಮಾಡಿಕೊಂಡಿದೆ. ಇಲ್ಲಿ ಯಾವ ದೇಶದ ಬಳಿ ಎಷ್ಟೆಷ್ಟು ಅಣು ಸಿಡಿತಲೆಗಳಿದ್ವು, ಅವು ಎಷ್ಟು ಹೆಚ್ಚಾಗಿವೆ ಅನ್ನೋ ಬಗ್ಗೆ ಒಂದು ಲಿಸ್ಟ್ ಇದೆ. ಅದನ್ನು ಒಮ್ಮೆ ನೋಡ್ಕೊಂಡು ಬಿಡಿ. ಇಲ್ಲಿ ಜಗತ್ತು ಅಣ್ವಸ್ತ್ರಗಳನ್ನ ಹೆಚ್ಚು ಹೊಂದಬಾರದು ಅನ್ನೋ ಕಾರಣಕ್ಕೆ ಅಣು ಪ್ರಸರಣ ನಿಷೇಧ ಒಪ್ಪಂದಕ್ಕೆ ಒಂದಷ್ಟು ದೇಶಗಳು ಸಹಿ ಹಾಕಿವೆ. ಹಾಗೆ ಹೊಸದಾಗಿ ಯಾರು ಅಣ್ವಸ್ತ್ರಗಳನ್ನ ಮಾಡ್ಕೋಬಾರದು ಅಂತ ಅಮೆರಿಕ ಹಾಗೂ ಒಂದಷ್ಟು ದೇಶಗಳು ಬಯಸತ್ವೆ. ಅಣ್ವಸ್ತ್ರಗಳನ್ನ ಮಾಡ್ಕೊಳ್ಳೋದಿಕ್ ಹೋಗೋ ದೇಶಗಳ ಮೇಲೆ ನಿರ್ಬಂಧಗಳನ್ನ ಹೇರಲಾಗುತ್ತೆ. ಇವತ್ತು ಉತ್ತರ ಕೊರಿಯಾ ಆ ನಿರ್ಬಂಧಗಳನ್ನ ಎದುರಿಸ್ತಾ ಇದೆ. ಅದರ ಜೊತೆ ಅವರು ಅಣ್ವಸ್ತ್ರ ಶಕ್ತಿಯನ್ನು ಕೂಡ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಇನ್ನು ಇರಾನ್ ಜೊತೆ ಯುದ್ಧ ಆಗ್ತಾ ಇರೋದು ಅವರು ಅಣುಶಕ್ತ ಆಗೋದನ್ನ ತಡಿಬೇಕು ಅನ್ನೋ ಉದ್ದೇಶದಿಂದ. ಆದ್ರೂ ಅಣ್ವಸ್ತ್ರಗಳು ಮತ್ತು ಸಿಡಿತಲೆಗಳ ಸಂಖ್ಯೆ ಏನು ಕಡಿಮೆ ಆಗ್ತಾ ಇಲ್ಲ. 2025ರಲ್ಲಿ ಜಗತ್ತಲ್ಲಿ ಒಟ್ಟು 9,614 ಆಕ್ಟಿವ್ ಅಣು ಸಿಡಿತಲೆಗಳಿದ್ವು. ಅದು 2026ರ ಹೊತ್ತಿಗೆ 9,745ಕ್ಕೆ ಏರಿಕೆ ಆಗಿದೆ. ಹಾಗೆ ಅಮೆರಿಕ, ಬ್ರಿಟನ್, ಫ್ರಾನ್ಸ್ ಮುಂತಾದ ದೇಶಗಳು ತಮ್ಮ ಅಣು ಸಿಡಿತಲೆಗಳ ಸಂಖ್ಯೆಯನ್ನ ದೊಡ್ಡ ಮಟ್ಟದಲ್ಲಿ ಹೆಚ್ಚು ಮಾಡಿಕೊಳ್ಳೋದಿಕ್ಕೆ ಹೋಗಿಲ್ಲ. 2025ರಲ್ಲಿ ಅಮೆರಿಕದ ಸೇನೆಗೆ ಒಟ್ಟು 3,700 ಅಣು ಸಿಡಿತಲೆಗಳನ್ನ ನಿಯೋಜನೆ ಮಾಡಲಾಗಿತ್ತು. 2026ರಲ್ಲೂ ಅವು ಅಷ್ಟೇ ಇವೆ. ಹಾಗೆ ಬ್ರಿಟನ್ ನಲ್ಲಿ 225 ಅಣು ಸಿಡಿತಲೆಗಳಿದ್ವು. ಈಗ ಕೂಡ ಅವು ಅಷ್ಟೇ ಇವೆ. ಇನ್ನು ಫ್ರಾನ್ಸ್ ಕೂಡ 290ರಿಂದ ಹೆಚ್ಚೇನು ಮಾಡ್ಕೊಳ್ಳೋದಿಕ್ಕೆ ಹೋಗಿಲ್ಲ. ಆದರೆ ರಷ್ಯಾ ಮತ್ತು ಚೈನಾಗಳು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಣು ಸಿಡಿತಲೆಗಳ ಸಂಖ್ಯೆಯನ್ನ ಹೆಚ್ಚು ಮಾಡಿಕೊಂಡಿರೋದು ಕಾಣಿಸ್ತಾ ಇದೆ. ರಷ್ಯಾ 2025ರಲ್ಲಿ 4,309 ಸಿಡಿತಲೆಗಳನ್ನು ಇಟ್ಟುಕೊಂಡಿತ್ತು. 2026ರ ಹೊತ್ತಿಗೆ ರಷ್ಯಾದ ಸೇನೆಯ ಬಳಿ 4,400 ಸಿಡಿತಲೆಗಳಿವೆ. ಇನ್ನು ಚೈನಾ ಕೂಡ 600ರಿಂದ 620ಕ್ಕೆ ತನ್ನ ಸಿಡಿತಲೆಗಳ ಸಂಖ್ಯೆಯನ್ನ ಏರಿಸಿಕೊಂಡಿದೆ. ಹಾಗೆ ನಾರ್ತ್ ಕೊರಿಯಾ 2025ರಲ್ಲಿ 50 ಅಣು ಸಿಡಿತಲೆಗಳನ್ನು ಇಟ್ಟುಕೊಂಡಿತ್ತು. 2026ರ ಹೊತ್ತಿಗೆ ಅವುಗಳ ಸಂಖ್ಯೆ 60ಕ್ಕೆ ಏರಿಕೆ ಆಗಿದೆ. ಇನ್ನು ಭಾರತದ ಬಳಿ 2024ರಲ್ಲಿ 178 ಸಿಡಿತಲೆಗಳಿದ್ವು. 2025ರ ಹೊತ್ತಿಗೆ ಅವುಗಳ ಸಂಖ್ಯೆ 2 ಹೆಚ್ಚಾಗಿ 180ಕ್ಕೆ ಏರಿಕೆ ಆಯಿತು. ಇನ್ನು 2026ರಲ್ಲಿ ಸಿಡಿತಲೆಗಳ ಸಂಖ್ಯೆ 10 ಹೆಚ್ಚಾಗಿದೆ. ಈಗ ಭಾರತ 190 ಅಣು ಸಿಡಿತಲೆಗಳನ್ನ ಹೊಂದಿದೆ. ಇನ್ನು ಪಾಕಿಸ್ತಾನದ ವಿಷಯಕ್ಕೆ ನಾವು ಬರೋದಾದ್ರೆ, ಪಾಕಿಸ್ತಾನ ಕಳೆದ ವರ್ಷ ಕೂಡ 170 ಸಿಡಿತಲೆಗಳನ್ನ ಹೊಂದಿತ್ತು. ಈಗ ಕೂಡ ಅವರ ಬಳಿ 170 ಸಿಡಿತಲೆಗಳೇ ಇವೆ. ಅಲ್ಲಿ ಅಣು ಸಿಡಿತಲೆಗಳ ಸಂಖ್ಯೆ ಹೆಚ್ಚಾಗಿಲ್ಲ. ಆದ್ರೆ ಪಾಕಿಸ್ತಾನ ಅವುಗಳನ್ನ ಹೊತ್ತೊಯ್ಯುವ ಮಿಸೈಲ್ಗಳನ್ನ ಸಿದ್ಧ ಮಾಡಿಕೊಳ್ಳೋ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದೆ. ಗೆಳೆಯರೆ, ಇಲ್ಲಿ ಗಮನ ಸೆಳೀತಿರೋ ಅಂಶ ಭಾರತದ ಸಿಡಿತಲೆಗಳ ಸಂಖ್ಯೆ ಹೆಚ್ಚಾಗಿದೆ ಅನ್ನೋದಲ್ಲ. ಯಾಕೆಂದ್ರೆ ಸಿಡಿತಲೆಗಳನ್ನ ಯಾರು ಎಷ್ಟು ಬೇಕಾದ್ರೂ ಹೆಚ್ಚು ಮಾಡ್ಕೋಬಹುದು, ಎಷ್ಟು ಬೇಕಾದ್ರೂ ಇಟ್ಕೋಬಹುದು. ಈಗ ಅಮೆರಿಕ, ರಷ್ಯಾಗಳ ಬಳಿ ಸಾವಿರಾರು ಸಿಡಿತಲೆಗಳಿವೆ. ಆದ್ರೆ ಅವುಗಳನ್ನ ಎಷ್ಟು ಸನ್ನದ್ಧ ಸ್ಥಿತಿಯಲ್ಲಿ ಯಾರ್ಯಾರು ಇಟ್ಟುಕೊಂಡಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ದಾಳಿಗೆ ಅವು ಎಷ್ಟು ಪ್ರಿಪೇರ್ ಆಗಿವೆ, ಅವುಗಳನ್ನ ಹೊತ್ತೊಯ್ದು ದಾಳಿ ಮಾಡೋ ಶಕ್ತಿ ಯಾವ ದೇಶಕ್ಕೆ ಎಷ್ಟಿದೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಹಾಗೆ ಯಾವ ದೇಶದ ಟಾರ್ಗೆಟ್ ಏನು, ಯಾರನ್ನ ಗಮನದಲ್ಲಿಟ್ಟುಕೊಂಡು ಯಾರ ವಿರುದ್ಧ ಯಾವ ಡೆಟರೆನ್ಸ್ಗಾಗಿ ಅಣ್ವಸ್ತ್ರಗಳನ್ನ ಮಾಡಿಟ್ಟುಕೊಂಡಿದ್ದಾರೆ ಅನ್ನೋದು ಇಲ್ಲಿ ತುಂಬಾನೇ ಮುಖ್ಯ. ಈಗ ಅಮೆರಿಕ ಮತ್ತು ರಷ್ಯಾಗಳು ಇಡೀ ಜಗತ್ತನ್ನ ಆಳಬೇಕು ಅಂತ ಹೊರಟಿದ್ದು. ಅವ್ರ ಹತ್ರ ಅತಿ ಹೆಚ್ಚು ನ್ಯೂಕ್ಲಿಯರ್ ವಾರ್ ಹೆಡ್ಗಳಿವೆ. ಚೈನಾ ಕೂಡ ಈಗ ಜಾಗತಿಕ ಶಕ್ತಿಯಾಗೋ ಕಡೆ ಹೆಜ್ಜೆ ಇಟ್ಟಿದೆ. ಅವರು 600ಕ್ಕೂ ಹೆಚ್ಚು ಸಿಡಿತಲೆಗಳನ್ನ ಇಟ್ಟುಕೊಂಡಿದ್ದಾರೆ. ಅದಕ್ಕೆ ಸರಿಯಾಗಿ ಅವುಗಳನ್ನ ತಗೊಂಡು ಹೋಗೋದಿಕ್ಕೆ ಅಂದ್ರೆ ಲಾಂಚ್ ಮಾಡೋದಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಕೂಡ ಈ ದೇಶಗಳು ಹೊಂದಿವೆ. ಆದ್ರೆ ಪಾಕಿಸ್ತಾನವನ್ನ ನೋಡಿ, ಅವ್ರ ಹತ್ರ 170 ಸಿಡಿತಲೆಗಳಿವೆ. ಭಾರತ ಅವರ ಟಾರ್ಗೆಟ್. ಭಾರತದ ವಿರುದ್ಧವೇ ಅಣ್ವಸ್ತ್ರಗಳ ಪರೀಕ್ಷೆಯನ್ನು ಅವರು ಮಾಡಿದ್ದು. ಆದ್ರೆ ಆ ಸಿಡಿತಲೆಗಳನ್ನ ಹೊತ್ತೊಯ್ಯೋ ಸಾಮರ್ಥ್ಯ ಅವರಲ್ಲಿ ಎಷ್ಟಿದೆ? ಪಾಕಿಸ್ತಾನದ ಹತ್ರ ನಾರ್ತ್ ಕೊರಿಯಾದ ಬಳಿ ಇರುವಷ್ಟು ಕೂಡ ಮಿಸೈಲ್ ಟೆಕ್ನಾಲಜಿ ಇಲ್ಲ. ಅವರ ಮಿಸೈಲ್ಗಳು ಒಂದು ಚೈನಾ ಟೆಕ್ನಾಲಜಿ ಮೇಲೆ ಆಧಾರ ಪಟ್ಟಿವೆ ಅಥವಾ ಚೈನಾ ಕೊಟ್ಟ ಮಿಸೈಲ್ಗಳು ಅವ್ರ ಹತ್ರ ಇವೆ. ಅವು ಭಾರತದ ವಿರುದ್ಧ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತವೆ ಅನ್ನೋದನ್ನ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನೋಡಿದೀವಿ. ಪಾಕಿಸ್ತಾನದ ಒಂದೇ ಒಂದು ಮಿಸೈಲಿಗೂ ಭಾರತದ ಏರ್ ಡಿಫೆನ್ಸ್ ಅನ್ನ ದಾಟಿ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಅವರ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಕೂಡ ಭಾರತ ಹೊಡೆದು ಕೆಡುತ್ತು. ಸೊ ಅಲ್ಲಿ ಅಣ್ವಸ್ತ್ರಗಳಿದ್ದು ಅವುಗಳನ್ನ ತಗೊಂಡು ಹೋಗೋ ವ್ಯವಸ್ಥೆ ಇಲ್ಲ ಅಂದ್ರೆ ಆ ಅಣ್ವಸ್ತ್ರಗಳು ಇದ್ದು
ಕೂಡ ಅಗತ್ಯ ಸಮಯದಲ್ಲಿ ಉಪಯೋಗಕ್ಕೆ ಬರೋದಿಲ್ಲ. ಇನ್ನು ಎರಡನೇದು, ಈ ಅಣ್ವಸ್ತ್ರಗಳನ್ನ ಎಷ್ಟು ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಕೋತಾರೆ ಅನ್ನೋದು. ಈಗ ಸಿಪ್ರಿಯ ವರದಿಯಲ್ಲಿ ಭಾರತ ಗಮನ ಸೆಳೀತಾ ಇರೋದು ಇದೇ ಕಾರಣಕ್ಕೆ. ಸಿಪ್ರಿ ಹೇಳ್ತಾ ಇರೋ ಪ್ರಕಾರ ಭಾರತ ಮೊಟ್ಟ ಮೊದಲ ಬಾರಿಗೆ ತನ್ನ 12 ವಾರ್ ಹೆಡ್ಗಳನ್ನು ಯಾವಾಗ ಬೇಕಾದರೂ ಲಾಂಚ್ ಮಾಡೋದಕ್ಕೆ ಅನುಕೂಲ ಆಗೋ ಹಾಗೆ ಮಿಸೈಲ್ಗಳಿಗೆ ಜೋಡಿಸಿ ಇಟ್ಟಿದೆ. ಕಳೆದ ವರ್ಷದವರೆಗೆ ಭಾರತ ಇಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿರಲಿಲ್ಲ. ಆದರೆ ಆಪರೇಷನ್ ಸಿಂಧೂರ್ ನಂತರ ಮತ್ತು ತನ್ನ ನ್ಯೂಕ್ಲಿಯರ್ ಸಬ್ಮರೀನ್ಗಳನ್ನು ಸಂಪೂರ್ಣವಾಗಿ ಸಮುದ್ರಕ್ಕಿಳಿಸಿದ ನಂತರ ಭಾರತ ಅಣ್ವಸ್ತ್ರಗಳನ್ನು ಮಿಸೈಲ್ಗಳಿಗೆ ಜೋಡಿಸಿ ಎಲ್ಲ ರೀತಿಯಲ್ಲೂ ಸಿದ್ಧವಾಗಿಟ್ಟುಕೊಂಡಿದೆ ಅನ್ನೋದು ಸಿಪ್ರಿ ಹೇಳ್ತಾ ಇರೋ ವರದಿ. ಗೆಳೆಯರೇ, ಇಲ್ಲಿ ಭಾರತ ಒಂದೇ ಅಲ್ಲ, P5 ದೇಶಗಳು ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸದಸ್ಯತ್ವವನ್ನು, ವೀಟೋ ಅಧಿಕಾರವನ್ನು ಹೊಂದಿರುವ ಜಗತ್ತಿನ ಅತ್ಯಂತ ಬಲಿಷ್ಠ 5 ದೇಶಗಳಿವೆ ನೋಡಿ. ಅಮೆರಿಕ, ರಷ್ಯಾ, ಫ್ರಾನ್ಸ್, ಬ್ರಿಟನ್ ಮತ್ತು ಚೈನಾ ಇವು ಕೂಡ ತಮ್ಮ ಅಣು ಸಿಡಿತಲೆಗಳನ್ನು ಸದಾ ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಟುಕೊಂಡಿರುತ್ತವೆ. ಅಮೆರಿಕ, ರಷ್ಯಾಗಳು ಸುಮಾರು 1700ಕ್ಕೂ ಹೆಚ್ಚು ಸಿಡಿತಲೆಗಳನ್ನು ತಮ್ಮ ಮಿಸೈಲ್ಗಳಿಗೆ ಜೋಡಿಸಿಟ್ಟಿವೆ. ಇನ್ನು ಚೈನಾ ಕಳೆದ ವರ್ಷ ಸುಮಾರು 24 ಮಿಸೈಲ್ಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿಟ್ಟಿತ್ತು. ಅದರ ಸಂಖ್ಯೆಯನ್ನು ಈ ವರ್ಷಕ್ಕೆ 34ಕ್ಕೆ ಏರಿಕೆ ಮಾಡಿಕೊಂಡಿದೆ. ಹಾಗೆ ಭಾರತ ಮೊಟ್ಟ ಮೊದಲ ಬಾರಿಗೆ 12 ಮಿಸೈಲ್ಗಳಿಗೆ ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನು ಜೋಡಿಸಿ ಸಿದ್ಧ ಮಾಡಿಟ್ಟುಕೊಂಡಿದೆ ಅಂತ ಸಿಪ್ರಿ ಹೇಳ್ತಾ ಇದೆ. ಗೆಳೆಯರ, ಇಲ್ಲಿ ಅಣ್ವಸ್ತ್ರಗಳನ್ನು ಸಿದ್ಧವಾಗಿ ಇಟ್ಟುಕೊಳ್ಳೋದ್ರಲ್ಲಿ 4 ಹಂತಗಳಿವೆ. ಮೊದಲ ಹಂತದಲ್ಲಿ ಶೇಖರಣೆ, ಅಂದ್ರೆ ಅಣ್ವಸ್ತ್ರಗಳನ್ನು ಸ್ಟೋರ್ ಮಾಡಿ ಇಟ್ಟುಕೊಳ್ಳೋದು. ಇಲ್ಲಿ ವಾರ್ ಹೆಡ್ ಮತ್ತು ಮಿಸೈಲ್ಗಳನ್ನು ಸಂಪೂರ್ಣವಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಇಡಲಾಗಿರುತ್ತೆ. ಅಗತ್ಯ ಬಿದ್ದಾಗ ಮಾತ್ರ ಅವುಗಳನ್ನು ತಗೊಂಡು ಬಂದು ಮಿಸೈಲ್ಗಳಿಗೆ ಜೋಡಿಸ್ತಾರೆ. ಇಲ್ಲಿ ಹೀಗೆ ಬೇರೆ ಬೇರೆಯಾಗಿಡೋದಕ್ಕೆ ಕಾರಣ ಅಕಸ್ಮಾತ್ ಮಿಸ್ಫೈರ್ ಆಗಿಬಿಟ್ರೆ ಅನ್ನೋ ಆತಂಕ. ಸೊ ಮಿಸೈಲ್ಗಳನ್ನು ಲಾಂಚ್ ಪಾಡಲ್ಲಿ ಸಿದ್ಧವಾಗಿಟ್ಟರೂ ಕೂಡ ಅವುಗಳಿಗೆ ವಾರ್ ಹೆಡ್ಗಳನ್ನು ಜೋಡಿಸಿ ಇಡೋದಿಲ್ಲ. ಈಗ ನಿಮಗೆ ಇದ್ರ ಬಗ್ಗೆ ಸಣ್ಣ ಉದಾಹರಣೆಯನ್ನು ಕೊಡಬೇಕು ಅಂದ್ರೆ 2022ರಲ್ಲಿ ಭಾರತದ ಬ್ರಹ್ಮೋಸ್ ಒಂದು ಮಿಸ್ಫೈರ್ ಆಗಿ ಪಾಕಿಸ್ತಾನದ ನೆಲದ ಮೇಲೆ ಬಿತ್ತು. ಆ ಮಿಸೈಲ್ ಬಿದ್ದ ಜಾಗದಲ್ಲಿ ಜನ ಇರಲಿಲ್ಲ, ಹಾಗೆ ಅದಕ್ಕೆ ವಾರ್ ಹೆಡ್ ಕೂಡ ಅಳವಡಿಸಿರಲಿಲ್ಲ. ಜಸ್ಟ್ ಹಾಗೆ ಒಂದು ಖಾಲಿ ಮಿಸೈಲ್ ಫೈರ್ ಆಯಿತು. ಪಾಕಿಸ್ತಾನದ ಏರ್ ಡಿಫೆನ್ಸ್ಗೆ ಅದು ಬರ್ತಾ ಇದೆ ಅನ್ನೋದು ಗೊತ್ತಾಗಲಿಲ್ಲ. ಆ ಮಿಸೈಲ್ ಒಂದು ನಿರ್ದಿಷ್ಟ ಮತ್ತು ನಿರ್ಜನ ಪ್ರದೇಶದಲ್ಲಿ ಬಿತ್ತು. ಆಮೇಲೆ ಭಾರತನೇ ಪಾಕಿಸ್ತಾನಕ್ಕೆ ವಿಷಯ ಹೇಳಬೇಕಾಗಿ ಬಂತು. ಅದನ್ನು ಭಾರತ ಮಿಸ್ಫೈರ್ ಅಂತ ಹೇಳ್ತು. ಅಮೆರಿಕ, ರಷ್ಯಾಗಳಿಂದ ಕೂಡ ಈ ಹಿಂದೆ ಇಂಥ ಮಿಸ್ಫೈರ್ಗಳು ಸಾಕಷ್ಟಾಗಿವೆ. ಹೀಗಾಗಿ ಇದೊಂದು ದೊಡ್ಡ ವಿಷಯ ಏನಾಗಲಿಲ್ಲ. ಆದರೆ ಭಾರತಕ್ಕೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ನ ಯೋಗ್ಯತೆ ಏನು ಅನ್ನೋದು ಗೊತ್ತಾಯ್ತು. ಜಗತ್ತಿಗೆ ಬ್ರಹ್ಮೋಸ್ ನ ಶಕ್ತಿ ಗೊತ್ತಾಯ್ತು. ಎಲ್ಲ ಸರಿ. ಆದ್ರೆ ಅಕಸ್ಮಾತ್ ಅದರಲ್ಲಿ ವಾರ್ ಹೆಡ್ ಇದ್ದು ಬಿಟ್ಟಿದ್ರೆ ಅಲ್ಲೊಂದು ಅನಾಹುತ ಗ್ಯಾರಂಟಿಯಾಗಿ ಆಗ್ತಾ ಇತ್ತು. ಅಷ್ಟೇ ಅಲ್ಲ, ಆ ವಾರ್ ಹೆಡ್ ಜಾಗದಲ್ಲಿ ಏನಾದ್ರೂ ನ್ಯೂಕ್ಲಿಯರ್ ವಾರ್ ಹೆಡ್ ಇದ್ದು ಬಿಟ್ಟಿದ್ರೆ ಪರಿಣಾಮ ತುಂಬಾನೇ ಕೆಟ್ಟದಾಗಿರ್ತಾ ಇತ್ತು. ಸೊ ಅಣ್ವಸ್ತ್ರ ಸಿಡಿತಲೆಗಳನ್ನ ಬೇರೆ ಕಡೆ, ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಬೇರೆ ಕಡೆನೇ ಇಟ್ಟಿರ್ತಾರೆ. ಯಾವಾಗ ಅಗತ್ಯ ಬೀಳುತ್ತೆ ಆಗ ಅವುಗಳನ್ನ ತಂದು ಜೋಡಿಸೋ ಕೆಲಸ ನಡೆಯುತ್ತೆ. ಇನ್ನು ಭಾರತ ಹೇಗೂ ನಾವು ಫಸ್ಟ್ ನ್ಯೂಕ್ಲಿಯರ್ ಬಳಸೋದಿಲ್ಲ ಅಂತ ಘೋಷಣೆ ಮಾಡ್ಕೊಂಡಿತ್ತು. ನಮ್ಮದೇನಿದ್ರು ಡೆಟರೆನ್ಸ್ ಮಾತ್ರ. ನಮ್ಮ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ನಾವು ಆ ನಂತರ ಅಣ್ವಸ್ತ್ರಗಳನ್ನ ಬಳಸ್ತೀವಿ ಅಂತ ಭಾರತ ಹೇಳ್ಕೊಂಡಿದೆ. ಹೀಗಾಗಿ ಸನ್ನದ್ಧ ಸ್ಥಿತಿಯಲ್ಲಿ ಭಾರತ ತನ್ನ ಅಣು ಸಿಡಿತಲೆಗಳನ್ನು ಇಟ್ಟುಕೊಂಡಿರಲಿಲ್ಲ. ಇನ್ನು ಅಣು ಸಿಡಿತಲೆಗಳ ಎರಡನೇ ಹಂತ ಅಂದ್ರೆ ಅವುಗಳನ್ನ ಮಿಸೈಲ್ಗಳಿಗೆ ಜೋಡಿಸಿ ಇಡೋದು. ಇಲ್ಲಿ ವಾರ್ ಹೆಡ್ ಅನ್ನ ಮಿಸೈಲ್ಗೆ ಜೋಡಿಸ್ತಾರೆ. ಆದ್ರೆ ಲಾಂಚ್ಗೆ ಇದಲ್ಲದೆ ಇನ್ನೂ ಹಲವು ಹಂತಗಳಿರುತ್ತವೆ. ಈಗ ಭಾರತ ಎರಡನೇ ಹಂತದಲ್ಲಿ ಅಂದ್ರೆ ತನ್ನ 12 ವಾರ್ ಹೆಡ್ಗಳನ್ನ ಇಲ್ಲಿ ಮಿಸೈಲ್ಗಳಿಗೆ ಜೋಡಿಸಿಟ್ಟಿದೆ ಅಂತ ಸಿಪ್ರಿ ಹೇಳ್ತಾ ಇದೆ. ಇದಲ್ಲದೆ 3ನೇ ಹಂತ ಇದೆ. ಆ 3ನೇ ಹಂತದಲ್ಲಿ ಮಿಸೈಲ್ಗಳನ್ನ ಅಣು ಸಿಡಿತಲೆಗಳನ್ನ ಜೋಡಿಸಿದ ನಂತರ ಲಾಂಚ್ ಪ್ಯಾಡ್ ಅಲ್ಲಿ ಅಥವಾ ಸಬ್ಮರೀನ್ಗಳಿಗೆ ಅಥವಾ ಯುದ್ಧ ವಿಮಾನಗಳಿಗೆ ಅಳವಡಿಸಿ ಅದನ್ನ ಲಾಂಚ್ ಸ್ಟೇಜ್ ಅಲ್ಲಿ ಇಡೋದು. ಇನ್ನು 4ನೇ ಹಂತವನ್ನ ಹೈ ಆಪರೇಷನಲ್ ಅಲರ್ಟ್ ಸ್ಟೇಜ್ ಅಂತ ಕರೀತಾರೆ. ಅಲ್ಲಿ ಅಣ್ವಸ್ತ್ರಗಳನ್ನ ಯಾವ ಮಟ್ಟಕ್ಕೆ ಜೋಡಿಸಿಟ್ಟುಕೊಂಡಿರ್ತಾರೆ ಅಂದ್ರೆ ಜಸ್ಟ್ ಒಂದು ಬಟನ್ ಒತ್ತೋದಷ್ಟೇ ಬಾಕಿ ಇರುತ್ತೆ. ಕೆಲವೇ ನಿಮಿಷಗಳಲ್ಲಿ ಅವುಗಳನ್ನ ಉಡಾಯಿಸೋದಕ್ಕೆ ಸಾಧ್ಯವಾಗುವ ಸ್ಥಿತಿಯಲ್ಲಿ ಇಡ್ತಾರೆ. ಈಗ ಅಮೆರಿಕ ಹಾಗೂ ರಷ್ಯಾಗಳು ತಮ್ಮ ಅಣ್ವಸ್ತ್ರಗಳನ್ನ ಈ ಹಂತಕ್ಕೆ ಸಿದ್ಧ ಮಾಡಿಟ್ಕೊಂಡಿವೆ. ಆದ್ರೆ ಭಾರತ ಇನ್ನೂ ಹೈ ಆಪರೇಷನಲ್ ಅಲರ್ಟ್ ಸ್ಟೇಜ್ಗೆ ಹೋಗಿಲ್ಲ. ಅವರು ಇಷ್ಟು ದಿನ 1ನೇ ಹಂತದಲ್ಲಿದ್ರು, ಈಗ 2ನೇ ಹಂತಕ್ಕೆ ತಲುಪಿದ್ದಾರೆ. ಇದು ಭಾರತ ಕೈಗೊಂಡಿರೋ ಮಹತ್ವದ ಬದಲಾವಣೆನೇ ಆದರೂ ಕೂಡ ತೀರಾ ರಷ್ಯಾ ಮತ್ತು ಅಮೆರಿಕಗಳ ಹಾಗೆ ಹೈ ಅಲರ್ಟ್ ಸ್ಟೇಜ್ ಇದು ಅಲ್ಲ. ಇನ್ನು ಭಾರತ ನ್ಯೂಕ್ಲಿಯರ್ ಟ್ರಯಾಡ್ ಅಂದ್ರೆ ನೆಲ, ವಾಯು ಮತ್ತು ಜಲ ಪ್ರದೇಶಗಳ ಮೂಲಕ ಕೂಡ ಅಣ್ವಸ್ತ್ರ ದಾಳಿಯನ್ನು ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ. ನಮ್ಮ ಅಗ್ನಿ ಮಿಸೈಲ್ಗಳು ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಹೊತ್ತೊಯ್ಯುತ್ತವೆ. ರಫೇಲ್, ಮಿರಾಜ್ ಹಾಗೂ ಸುಖಾಯ್ Su-30 MKIಗಳು ಕೂಡ ನ್ಯೂಕ್ಲಿಯರ್ ದಾಳಿಗಳನ್ನು ಮಾಡೋ ಸಾಮರ್ಥ್ಯವನ್ನು ಹೊಂದಿವೆ. ಹಾಗೆ ಅರಿಹಂತ್ ಮತ್ತು ಅರಿಘಾತ್ ಸಬ್ಮರೀನ್ಗಳ ಮೂಲಕ ಕೂಡ ಭಾರತ ಅಣ್ವಸ್ತ್ರಗಳನ್ನು ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ K4,
K-15 ಮಿಸೈಲುಗಳು ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ತಗೊಂಡು ಹೋಗುತ್ತವೆ. K-4 ಅನ್ನೋದು ಸಬ್ಮರಿನ್ ಲಾಂಚ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದು ಸುಮಾರು 3,500 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ. ಹಾಗೆ K-15 ಕೂಡ 750ರಿಂದ 1,500 ಕಿಲೋಮೀಟರ್ ರೇಂಜ್ ವರೆಗೆ ನ್ಯೂಕ್ಲಿಯರ್ ದಾಳಿಯನ್ನು ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ. ಈಗ ಭಾರತ ತನ್ನ ನ್ಯೂಕ್ಲಿಯರ್ ಸಬ್ಮರಿನ್ಗಳನ್ನು ಗಸ್ತಿಗೆ ಏನು ಬಳಸ್ತಾ ಇದೆ, ಅವುಗಳಲ್ಲಿ ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನು ಅಳವಡಿಸಿದ ಮಿಸೈಲ್ಗಳನ್ನು ಸಿದ್ಧವಾಗಿಟ್ಟುಕೊಂಡಿದೆ ಅನ್ನೋದು ಸಿಪ್ರಿ ಕೊಡ್ತಾ ಇರೋ ವರದಿಯ ಸಾರಾಂಶ. ಗೆಳೆಯರೆ, ಇಲ್ಲಿ ಭಾರತ ಚೈನಾನ ಗಮನದಲ್ಲಿ ಇಟ್ಕೊಂಡು ತನ್ನ ಅಣ್ವಸ್ತ್ರಗಳ ಡಾಕ್ಟ್ರಿನ್ ಅನ್ನು ರೂಪಿಸಿಕೊಳ್ತಾ ಇದೆ. ಚೈನಾ ಕೂಡ ನೋ ಫಸ್ಟ್ ಯೂಸ್ ಪಾಲಿಸಿಯನ್ನು ಅಳವಡಿಸಿಕೊಂಡಿದೆ. ಭಾರತವು ಮೊದಲು ಅಣ್ವಸ್ತ್ರವನ್ನು ನಾವು ಬಳಸೋದಿಲ್ಲ ಅಂತ ಹೇಳಿದೆ. ಹಾಗೆ ಚೈನಾ 1964ರಲ್ಲಿ ಅಂದರೆ ಭಾರತದ ಜೊತೆಗೆ ಯುದ್ಧ ಮಾಡಿದ 2 ವರ್ಷಗಳ ನಂತರ ಪ್ರಾಜೆಕ್ಟ್ 596 ಹೆಸರಿನ ಮೊದಲ ಯಶಸ್ವಿ ಅಣುಪರೀಕ್ಷೆಯನ್ನು ಮಾಡಿತು. ಅದನ್ನು ಗಮನಿಸಿದ ನಂತರನೇ ಭಾರತ 1974ರಲ್ಲಿ ಡೆಟರೆನ್ಸ್ಗಾಗಿ ತನ್ನ ಮೊದಲ ಅಣುಪರೀಕ್ಷೆಯನ್ನು ಪೋಖ್ರಾನ್ನಲ್ಲಿ ಮಾಡುತ್ತೆ. ಆ ನಂತರ ಎರಡನೇ ದೊಡ್ಡ ಪರೀಕ್ಷೆಯನ್ನು 1998ರಲ್ಲಿ ಆಪರೇಷನ್ ಶಕ್ತಿ ಹೆಸರಲ್ಲಿ ಮಾಡಿ ಮುಗಿಸುತ್ತೆ. ಈ ಎರಡೂ ಪರೀಕ್ಷೆಗಳು ಹಾಗೂ ಭಾರತದ ಅಣ್ವಸ್ತ್ರವನ್ನು ಹೊಂದುವ ಪ್ರಯತ್ನ ಚೈನಾದ ವಿರುದ್ಧ ಡೆಟರೆನ್ಸ್ಗೆ ಹೊರತು ಪಾಕಿಸ್ತಾನದ ದೃಷ್ಟಿಯಿಂದ ಅಲ್ಲ. ಹಾಗಂತ ಪಾಕಿಸ್ತಾನವನ್ನು ಭಾರತ ನಿರ್ಲಕ್ಷ್ಯ ಮಾಡ್ತಾ ಇಲ್ಲ. ಅಣ್ವಸ್ತ್ರ ಚೈನಾದ ಹತ್ರ ಇದ್ರೂ ಪಾಕಿಸ್ತಾನದ ಹತ್ರ ಇದ್ರೂ ಅದು ಅಣ್ವಸ್ತ್ರನೇ. ಅದರಿಂದ ಆಗೋ ಡ್ಯಾಮೇಜ್ ಅಷ್ಟೇ ಪ್ರಮಾಣದಲ್ಲಿರುತ್ತೆ. ಸೊ ಪಾಕ್ ಹಾಗೂ ಚೈನಾ ಎರಡನ್ನೂ ಗಮನದಲ್ಲಿಟ್ಟುಕೊಂಡು ಭಾರತ ತನ್ನ ಅಣು ಸಿಡಿತಲೆಗಳನ್ನು ಸಿದ್ಧ ಮಾಡಿಟ್ಕೊಂಡಿದೆ ಮತ್ತು ಅವುಗಳನ್ನು ಹೊತ್ತೊಯ್ಯೋದಕ್ಕೆ ಬೇಕಾದ ಸಾಮರ್ಥ್ಯವನ್ನು ಕೂಡ ಪಡ್ಕೊಳ್ತಾ ಹೋಗ್ತಾ ಇದೆ. ಹಾಗೆ ಆಪರೇಷನ್ ಸಿಂಧೂರ್ ನಂತರ ತನ್ನ ಅಣ್ವಸ್ತ್ರಗಳನ್ನು ಸ್ಟ್ರೈಕ್ ಮಾಡೋದಕ್ಕೆ ಬೇಕಾದ ಸ್ಥಿತಿಗೆ ಕೂಡ ಭಾರತ ತಗೊಂಡು ಹೋಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ್ ಪಾಕಿಸ್ತಾನದಲ್ಲಿ ಕೂಡ ಒಂದಷ್ಟು ಬದಲಾವಣೆಗಳಿಗೆ ಕಾರಣ ಆಗಿದೆ ಅನ್ನೋದನ್ನ ದಿ ಪ್ರಿಂಟ್ನ ವರದಿ ಹೇಳ್ತಾ ಇದೆ. ಅಲ್ಲಿ ಕಳೆದ 16 ತಿಂಗಳ ಅವಧಿಯಲ್ಲಿ ಪಾಕಿಸ್ತಾನ 6 ಬೇಹುಗಾರಿಕಾ ಉಪಗ್ರಹಗಳನ್ನ ಚೈನಾದ ಸಹಕಾರದೊಂದಿಗೆ ಲಾಂಚ್ ಮಾಡಿದೆ. ಈ ಉಪಗ್ರಹಗಳು ಮುಖ್ಯವಾಗಿ ಉತ್ತರ ಭಾರತ ಮತ್ತು ಜಮ್ಮು ಕಾಶ್ಮೀರದ ಮೇಲೆ ಕಣ್ಣಿಡುವ ಕೆಲಸವನ್ನು ಮಾಡುತ್ತವೆ. ಹಾಗೆ ಹಿಂದೂ ಮಹಾಸಾಗರದಲ್ಲಿ ಭಾರತದ ಯುದ್ಧ ನೌಕೆಗಳು, ಸಬ್ಮರಿನ್ಗಳು ಮತ್ತು ವ್ಯಾಪಾರಿ ನೌಕೆಗಳ ಚಲನವಲನವನ್ನು ಕೂಡ ಇವು ಗಮನಿಸ್ತಾ ಹೋಗುತ್ತವೆ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಬೇಕಾದ ಸ್ಯಾಟಲೈಟ್ ಮಾಹಿತಿಯನ್ನ ಕ್ಷಣ ಕ್ಷಣವೂ ಚೈನಾ ಪೂರೈಸ್ತಾ ಹೋಗ್ತಾ ಇತ್ತು. ಭಾರತೀಯ ಸೇನೆಯ ಚಲನವಲನಗಳ ಬಗ್ಗೆ ಚೈನಾದ ಸ್ಯಾಟಲೈಟ್ ಮಾಹಿತಿ ಪಾಕಿಸ್ತಾನಕ್ಕೆ ಸಿಗ್ತಾ ಇತ್ತು. ಈಗ ಚೈನಾ ಪಾಕಿಸ್ತಾನಕ್ಕೆ ಅಂತಲೇ ಪ್ರತ್ಯೇಕ ಉಪಗ್ರಹಗಳನ್ನ ಕಕ್ಷೆಗೆ ಸೇರಿಸಿಕೊಟ್ಟಿದೆ. ಅವು ಭಾರತದ ಮೇಲೆ ಪ್ರತಿ 12 ಗಂಟೆಗೊಮ್ಮೆ ಸಂಚರಿಸುವ ಹಾಗೆ ಅವುಗಳನ್ನ ಕಕ್ಷೆಯಲ್ಲಿಡಲಾಗಿದೆ. ಈ ಮೂಲಕ ಭಾರತದ ಚಲನವಲನಗಳನ್ನ ಪಾಕಿಸ್ತಾನ ಮಾನಿಟರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಆ ವರದಿ ಹೇಳ್ತಾ ಇದೆ. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡೆ ಮುಂದೆ ನಡೆಯಲಿರುವ ಸಂಭಾವ್ಯ ಯುದ್ಧಕ್ಕೆ ಭಾರತ ಎಲ್ಲ ರೀತಿಯಲ್ಲೂ ತಯಾರಿ ಮಾಡಿಕೊಳ್ತಾ ಇದೆ. ತನ್ನ ಸೇನೆ, ನ್ಯೂಕ್ಲಿಯರ್ ಮತ್ತು ಅವುಗಳನ್ನು ಹೊತ್ತೊಯ್ಯೋದಕ್ಕೆ ಬೇಕಾದ ಮಿಸೈಲ್ ಶಕ್ತಿಯ ಜೊತೆಗೆ ಶತ್ರುಗಳ ದಾಳಿಗಳನ್ನ ನಿಯಂತ್ರಿಸುವುದಕ್ಕೆ ಬೇಕಾದ ಏರ್ ಡಿಫೆನ್ಸ್ ಅನ್ನು ಕೂಡ ಭಾರತ ಹೆಚ್ಚು ಮಾಡಿಕೊಳ್ತಾ ಹೋಗ್ತಾ ಇದೆ. ಹಾಗಂತ ಭಾರತದ ನೋ ಫಸ್ಟ್ ಯೂಸ್ ಅನ್ನೋ ನಿಲುವೇನೂ ಬದಲಾಗ್ತಾ ಇಲ್ಲ, ಆದರೆ ಸನ್ನದ್ಧ ಸ್ಥಿತಿ ಹೆಚ್ಚಾಗ್ತಾ ಇದೆ. ಇದು ಗೆಳೆಯರೆ ಭಾರತದ ನ್ಯೂಕ್ಲಿಯರ್ ವಾರ್ ಹೆಡ್ಗಳ ಕುರಿತಂತೆ ಸಿಪ್ರಿಯ ವರದಿ ಮತ್ತು ಇನ್ನಿತರ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.